ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಶ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಆಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಶಂಕರಪಾಳಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಬಹುದು. ಈ ರೀತಿ ಮಾಡಿ ತೆಗೆದಿಟ್ಕೊಂಡ್ರೆ ಸುಮಾರು ಒಂದು 15 ದಿನಗಳ ಕಾಲ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ, ಸ್ವೀಟ್ ಬೇಕು ಅಂದಾಗ ಇದನ್ನು ಕೊಟ್ಟರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 3 ಚಮಚದಷ್ಟು ಸಕ್ಕರೆ ಮತ್ತು 2 ಏಲಕ್ಕಿ ಕಾಯಿನ ಹಾಕೊಂಡು ಈ ರೀತಿ ಸಕ್ಕರೆ ಪುಡಿ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ. ನಂತರ ಇವಾಗ ಒಂದು ಬೌಲ್ಗೆ 1 ಕಪ್ ಅಷ್ಟು ಮೈದಾನ ಹಾಕೊಂಡಿದ್ದೀನಿ. ಇದಕ್ಕೆ 3 ಚಮಚದಷ್ಟು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕರಗಿಸ್ಕೊಂಡಿರುವಂತಹ ತುಪ್ಪನ ಹಾಕೊಂಡು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಮೊದಲು ಬಿಸಿ ಇರುತ್ತೆ, ಹಾಗಾಗಿ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಮೈದಾ ಮತ್ತು ತುಪ್ಪ ಎರಡೂ ಕೂಡ ಮಿಕ್ಸ್ ಆಗೋ ರೀತಿ ಈ ರೀತಿ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ. ಸೊ ಇವಾಗ ಈ ರೀತಿ ಪರ್ಫೆಕ್ಟಾಗಿ ಬರಬೇಕು. ನಂತರ ಇದಕ್ಕೆ ನಾನು ಮೊದಲೇ ಹುಡಿ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆ ಪುಡಿನ ಹಾಕೊತಿದ್ದೀನಿ. ಇವಾಗ 1 ಚಿಟಿಕೆಯಷ್ಟು ಉಪ್ಪು ಮತ್ತು 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕೊಂಡಿದ್ದೀನಿ. ಸೋಡಾ ಇಲ್ಲಿ ಸಂಪೂರ್ಣ ಆಪ್ಷನಲ್ಲು. ಸೊ 1 ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಸ್ವೀಟ್ಗೆ ತುಂಬ ಚೆನ್ನಾಗುತ್ತೆ. ನಂತರ ಇಲ್ಲಿ ನಾನು ಅರ್ಧ ಗ್ಲಾಸ್ ಅಷ್ಟು ಹಾಲನ್ನ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಸೊ ಒಂದು ಚಿಕ್ಕ ಕಾಫಿ ಗ್ಲಾಸ್ ಇರುತ್ತಲ್ಲ ಅಷ್ಟರಲ್ಲಿ ಹಾಲು ತಗೊಳ್ಳಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ನೀರು ಕೂಡ ಹಾಕೋಬಹುದು. ಹಾಲು ಹಾಕೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಂತರ ಒಂದು 5 ನಿಮಿಷಗಳ ಕಾಲ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಕಲಸಿಟ್ಟಿದ್ದೀನಿ. ಸೊ ಇವಾಗ ನಾನು ಇದನ್ನ ಸ್ಲ್ಯಾಬ್ ಮೇಲೆನೆ ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ಥರ ಲಟ್ಟಿಸ್ಕೋತಿದ್ದೀನಿ, ಅಥವಾ ನೀವು ಯಾವುದಾದ್ರೂ ಮಣೆ ಮೇಲೆ ಲಟ್ಟಿಸೋದಾದ್ರೆ ಲಟ್ಟಿಸ್ಕೋಬಹುದು. ಸೊ ಸ್ಲ್ಯಾಬ್ ಮೇಲೆ ಲಟ್ಟಿಸಿದ್ರೆ ಅದನ್ನ ತೆಗಿಯೋದಕ್ಕೆ, ಪೀಸಸ್ಗಳನ್ನ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಂತರ ನಾವು ಚಪಾತಿನ ಆಸ್ ಯೂಶುವಲ್ ಯಾವ ರೀತಿ ಲಟ್ಟಿಸ್ಕೋತೀವಿ ಅದೇ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬಾನೇ ತೆಳುವಾಗಿ ಲಟ್ಟಿಸ್ಕೋಬೇಡಿ. ಸೊ ಇದರಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಾದ್ರೂ ದಪ್ಪ ಇರಬೇಕಾಗುತ್ತೆ. ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಳ್ಳಿ. ನಂತರ ನಿಮ್ಮಲ್ಲಿ ಪಿಜ್ಜಾ ಕಟ್ಟರ್ ಇದ್ರೆ ಅದರಿಂದನಾದರೂ ಕಟ್ ಮಾಡ್ಕೋಬಹುದು, ಅಥವಾ ಪಿಜ್ಜಾ ಕಟ್ಟರ್ ಇಲ್ಲ ಅಂದರೆ ಚಾಕಿಂದ ನೀವು ಯಾವ ಶೇಪ್ ಬೇಕು, ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಕೆಲವ್ರು ಬೇಕು ಅಂದರೆ ನೀವು ಡೈಮಂಡ್ ಶೇಪ್ ಆಗಿರ್ಬೋದು, ಸ್ಕ್ವೇರ್ ಶೇಪ್ ಯಾವುದಾದ್ರೂ ಕಟ್ ಮಾಡ್ಕೋಬಹುದು. ಚಾಕುವಲ್ಲಿ ಕೂಡ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬಹುದು. ನೋಡ್ತಿದ್ರಲ್ವ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬಹುದು ಚಾಕುಲಿ ಅಂತ ಹೇಳಿ. ಸೊ ಇವಾಗ ಈ ರೀತಿ ನೀಟಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡ ನಂತರ ಎಲ್ಲದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಿದ್ದೀನಿ. ನಾನು ಇವಾಗ ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ರೀತಿಯಾಗಿ ಎಲ್ಲ ಪೀಸಸ್ಗಳನ್ನು ಕೂಡ ತೆಗೆದಿಟ್ಕೊಂಡ ನಂತರ ಎಣ್ಣೆ ಕೂಡ ಇಲ್ಲಿ ನೀಟಾಗಿ ಕಾದಿದೆ. ಸೊ ಇವಾಗ ನಾನು ಇದಕ್ಕೆ ಒಂದೊಂದೇ ಪೀಸ್ಗಳನ್ನ ಹಾಕೊತಾ ಹೋಗ್ತಿದ್ದೀನಿ. ಸೊ ನಿಮಗೆ ಎಷ್ಟು ಹಿಡಿಯುತ್ತೆ ನೀವು ತಗೊಂಡಿರೋ ಬಾಣಲೆಗೆ ಅಷ್ಟನ್ನು ಹಾಕೊಳ್ಳಿ. ತುಂಬ ಜಾಸ್ತಿ ಕೂಡ ಹಾಕೋಬೇಡಿ, ಅದು ಚೆನ್ನಾಗಿ ಡೀಪ್ ಫ್ರೈ ಆಗೋದಕ್ಕೆ ಜಾಗ ಬೇಕು. ಇದು ಸ್ವಲ್ಪ ಅರಳುತ್ತೆ ಕೂಡ. ಸೊ ಈ ರೀತಿಯಾಗಿ ನಾವು ಎಲ್ಲದನ್ನು ಹಾಕಿದ ನಂತರ ಸ್ಪೂನ್ ಏನು ಹಾಕೋದು ಬೇಡ, ಅದೇ ಎಲ್ಲದೂ ಕೂಡ ಮೇಲ್ ಬರುತ್ತೆ. ನೋಡಿ ಇವಾಗ ಈ ರೀತಿ ಎಲ್ಲದೂ ಕೂಡ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಆದರೆ ಮಧ್ಯಮ ಉರಿಲೇ ಎಣ್ಣೆನ ಕಾಯಿಸಿರ್ಬೇಕು ಮತ್ತು ಮಧ್ಯಮ ಉರಿಲೇ ಇಟ್ಕೊಂಡಿರಬೇಕು. ಇವಾಗ ಸಂಪೂರ್ಣವಾಗಿ ಎಲ್ಲ ಮೇಲ್ ಬಂದಿದೆ. ಇವಾಗ ನೀವು ಒಂದು ಜಾಲರಿ ಸಹಾಯದಿಂದ ಈ ರೀತಿ ತಿರುಗಿಸಿದ್ರೆ ಸೊ ಒಂದು 5 ನಿಮಿಷ ಅಷ್ಟರಲ್ಲಿ ನಿಮಗೆ ಈ ರೀತಿ ಗೋಲ್ಡನ್ ಬ್ರೌನ್ ಬರುತ್ತೆ. ಒಂದು 10 ನಿಮಿಷ ಅಷ್ಟರಲ್ಲಿ ಮಧ್ಯಮ ಉರಿಲೇ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಬರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಧನ್ಯವಾದಗಳು.